ದಿನದಿಂದ ದಿನಕ್ಕೆ ಬಿಸಿಲು ತಾಪಮಾನ ಜಾಸ್ತಿ ಆಗ್ತಾನೆ ಇದೆ. ಏರುತ್ತಿರುವ ತಾಪಮಾನ ಕೋಳಿ ಸಾಕಾಣಿಕೆದಾರರ ಪಾಲಿಗೆ ಶಾಪವಾಗ್ತಿದೆ. ಲಕ್ಷ ಬಂಡವಾಳ ಹಾಕಿದ ರೈತರು ಕಣ್ಣೀರು ಹಾಕ್ತಿದ್ದಾರೆ. ಬಿಸಿಲಿನ ತಾಪದಿಂದ ಕುಕ್ಕುಟೋದ್ಯಮಕ್ಕೆ ಪೆಟ್ಟು. ಕೋಳಿಗಳ ಸಾವಿನಿಂದ ಮಾಲೀಕರು ಕಂಗಾಲು. ಶಿವ ಏನ್ ಬಿಸಿಲು! ಈ ರಣ ಬಿಸಿಲಿನ ಹೊಡೆತಕ್ಕೆ ಜನ ಮನೆಯಿಂದ ಹೊರಬರಲು ಹೆದರುತ್ತಿದ್ದಾರೆ. ಸೂರ್ಯನ ಪ್ರತಾಪಕ್ಕೆ ಮನುಷ್ಯರಷ್ಟೇ ಅಲ್ಲ, ಪ್ರಾಣಿ ಪಕ್ಷಿಗಳು ತತ್ತರಿಸಿ ಹೋಗಿವೆ. ಚಿಕ್ಕಬಳ್ಳಾಪುರದಲ್ಲಂತೂ ಬಿಸಿಲ ಬೇಗೆಗೆ ಜನರು ಹೈರಾಣಾಗಿದ್ದಾರೆ. ತಾಪಮಾನ 36 ಡಿಗ್ರಿ ಸೆಲ್ಸಿಯಸ್ ಗಡಿ ದಾಟಿದ್ದು ಹೀಟ್ ವೇವ್ ಎಫೆಕ್ಟ್ ಕೋಳಿ ಫಾರಂಗಳ ಮೇಲೆ ಬಿದ್ದಿದೆ. ಅತಿಯಾದ ಶಾಖದಿಂದ ಕೋಳಿಗಳು ಮೇವು ಸೇವನೆ ನಿಲ್ಲಿಸಿದ್ದು ಬೆಳವಣಿಗೆ ಕುಂಠಿತವಾಗಿದೆ. ಅಲ್ಲದೆ ಮೊಟ್ಟೆ ಇಡುವ ಸಾಮರ್ಥ್ಯವೂ ಭಾರೀ ಪ್ರಮಾಣದಲ್ಲಿ ಕುಸಿತ ಕಂಡಿದೆ. ಬಿಸಿಲ ತಾಪದಿಂದ ದಿನಕ್ಕೆ 100 ಕೋಳಿಗಳು ಮೃತಪಡ್ತಿರೋದು ಕೋಳಿ ಸಾಕಾಣಿಕೆದಾರರ ನಿದ್ದೆಗೆಡಿಸಿದೆ. ನಮಗೆ ಈ ಸತಿ ಸಮ್ಮರಲ್ಲಿ ಹೆಚ್ಚು ಬಿಸಿಲು ಹವಾಮಾನ ಜಾಸ್ತಿ ಇರೋದ್ರಿಂದ ನಾವು ಸೋಲಾರ್ ಅಳವಡಿಕೆ ಮಾಡ್ಕೊಂಡಿದ್ದೀವಿ. ಮತ್ತು ಅದರಿಂದ ಟೆಂಪ್ರೇಚರು ಸ್ವಲ್ಪ ಕಡಿಮೆ ಆಗುತ್ತೆ. ಸೋಲಾರ್ ಜನ್ರೇಷನ್ನು ಇದಾಗಿ ಕರೆಂಟ್ ಉತ್ಪತ್ತಿಯಾಗಿ ಬೆಸ್ಕಾಮ್ಗೆ ಹೋಗುತ್ತೆ. ನಮ್ಗೆ ಅದರಿಂದ ಒಂದು 30% ಟೆಂಪ್ರೇಚರ್ ಕಡಿಮೆ ಆಗಿ ನಮ್ಗೆ ಅನುಕೂಲ ಆಗಿದೆ. ಚಿಂತಾಮಣಿ ತಾಲೂಕಿನ ದೊಡ್ಡ ಗಂಜೂರು ಗ್ರಾಮದ ರೈತ ಶಿವಾನಂದ್ 1 ಲಕ್ಷಕ್ಕೂ ಅಧಿಕ ಕೋಳಿ ಸಾಕಾಣಿಕೆ ಮಾಡ್ತಿದ್ದಾರೆ. ಆದರೆ ಈ ವರ್ಷದ ಬಿಸಿಲಿನ ಧಗೆ ರೈತನ ಬದುಕಿಗೆ ಕೊಳ್ಳಿ ಇಟ್ಟಿದೆ. 30,000 ಕೋಳಿ ಮರಿ ಸಾಕಲು ಸಾವಿರಾರು ರೂಪಾಯಿ ವೆಚ್ಚ ತಗುಲುತ್ತೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ದಿನಕ್ಕೆ 100ರಿಂದ 200 ಕೋಳಿಗಳು ಸಾವನ್ನಪ್ತಿವೆ. ಫ್ಯಾನ್ ಹಾಕಿದ್ರು, ಎಸಿ ಅಳವಡಿಸಿದ್ರು ಮತ್ತು ಫಾಗಿಂಗ್ ಮೂಲಕ ನೀರು ಸಿಂಪಡಿಸಿದ್ರೂ ಕೋಳಿಗಳ ಸಾವು ಮಾತ್ರ ನಿಂತಿಲ್ಲ. ಇದರಿಂದ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ ರೈತರು ಆರ್ಥಿಕ ಸಂಕಷ್ಟದ ಸುಳಿಗೆ ಸಿಲುಕಿದ್ದಾರೆ. ಫ್ಯಾನು ಅಳವಡಿಸಿದ್ವಿ. ಅದ್ರ ಜೊತೆಗೆ ಫಾಗರ್ ವಾಟ್ರು ಇದಾಗುತ್ತೆ, ನೀರಿಂದ ಮಂಜು ಥರ ಬೀಳ್ತಾ ಇರುತ್ತೆ ಫಾಗರ್ ಆನ್ ಮಾಡಿದಾಗ. ಆ ಥರ ಇದು ಮಾಡ್ಕೊಂಡು ನಾವು ಅನುಕೂಲ ಮಾಡ್ಕೊಂಡು ಕಾಪಾಡ್ಕೊಂಡು ಹೋಗ್ತಾ ಇದ್ವಿ. ಕೋಳಿ ಸಾಯೋದನ್ನ ಎಲ್ಲ ಟೆಂಪರೇಚರಿಂದ ಸತ್ತೋಗುತ್ತೆ. ಅದನ್ನೆಲ್ಲ ನಾವು ಕಂಟ್ರೋಲ್ ಮಾಡ್ಕೊಂಡು ಕಾಪಾಡ್ಕೊಂಡು ಹೋಗ್ತಾ ಇದ್ವಿ. ಹೀಗೆ ಬಿಸಿಲು ಮುಂದುವರೆದ್ರೆ ಅಳಿದುಳಿದ ಕೋಳಿಗಳೂ ಸಾವನ್ನಪ್ಪುವ ಆತಂಕವಿದೆ. ಅಲ್ಲದೆ ಕೋಳಿಗಳ ಸಾವು ಹೆಚ್ಚಾಗ್ತಿದ್ದಂತೆ ಮಾರುಕಟ್ಟೆಯಲ್ಲಿ ಚಿಕನ್ ದರವು ಗಗನಕ್ಕೇರುವ ಸಾಧ್ಯತೆ ಇದೆ. ಒಟ್ನಲ್ಲಿ ಗಡಿ ಜಿಲ್ಲೆಯಲ್ಲಿ ನಿತ್ಯ ತಾಪಮಾನ ಏರಿಕೆಯಾಗ್ತಿದ್ದು ಕೋಳಿ ಉದ್ಯಮವನ್ನೇ ಬುಡಮೇಲಾಗಿಸುತ್ತಿದೆ. ದತ್ತಾತ್ರೇಯ ಎಂ ನ್ಯೂಸ್ 18 ಚಿಕ್ಕಬಳ್ಳಾಪುರ.